ಇಲ್ಲಿ ಪ್ರಾಬ್ಲಮ್ ಕೊಟ್ಟವ್ರೇನು 5 ಸ್ಕ್ವೇರ್ ಟೈಮ್ಸ್ ಆಫ್ 5 ಕ್ಯೂಬ್ ಡಿವೈಡೆಡ್ ಬೈ 5 ಪವರ್ ಆಫ್ 5 ಅಂತ. ಇವಾಗ ಇದನ್ನು ಯಾವ ಥರ ಮಾಡೋದು ಅಂದರೆ ಎಕ್ಸ್ಪೋನೆಂಟ್ನ ಗುಣಿಸೋದು ಡಿವೈಡ್ ಮಾಡೋದಾಯ್ತು. ಅದು ಮಾಡಬೇಕು ಅಂದರೆ ಪವರ್ ಒಂದೇ ಇರಬೇಕು, ಇಲ್ಲ ಬೇಸ್ ಒಂದೇ ಇರಬೇಕು. ಇಲ್ಲಿ ಬೇಸ್ ಒಂದೇ ಐತೆ, ಎಲ್ಲದರಲ್ಲೂ 5 ಐತೆ. 5ನ ಕಾಮನ್ ಬೇಸಾಗಿ ತಗೋಬೇಕು. ನ್ಯೂಮರೇಟರ್ ಪವರ್ ಏನೇನಾಯಿತು ಅದನ್ನು ಕೂಡಿಸ್ಬೇಕು, ಡಿನಾಮಿನೇಟರ್ ಪವರ್ನ ಕಳಿಬೇಕು. ಇಲ್ಲಿ 2 ಪ್ಲಸ್ 3 ಮೈನಸ್ 5. ಡಿನಾಮಿನೇಟರ್ ಪವರ್ ಯಾಕೆ ಮೈನಸ್ ಆಯ್ತದೆ ಅಂದರೆ ಇದನ್ನು ಕೆಳಗಿಂದ ಮೇಲ್ಗಡೆ ಶಿಫ್ಟ್ ಮಾಡಿರೋದ್ರಿಂದ ಪ್ಲಸ್ ಇರೋ ಪವರು ಮೈನಸ್ ಪವರ್ ಆಯ್ತದೆ. ಈ ಥರ -5 ಅಂತ ಆಯ್ತದೆ. 2 ಪ್ಲಸ್ 3 5, 5 ಮೈನಸ್ 5 0 ಇದು. ಅಲ್ಲಿಗಿದು 5 ಪವರ್ ಆಫ್ 0. ಯಾವುದೇ ನಂಬರ್ದು ಪವರ್ 0 ಆದರೆ ಅದು 1 ಅಂತ ಈಕ್ವಲ್ ಆಗಿರ್ತದೆ. ಯಾಕೆ ಅಂದರೆ ಯಾವುದೇ ನಂಬರ್ ಪವರ್ 0 ಇದ್ದರೆ ಅದರಿಂದ ಅದನ್ನು ಡಿವೈಡ್ ಮಾಡ್ತಾ ಇರೋದು ಅಂತ. 5 ಪವರ್ 0 ಅಂದರೆ 5/5 ಅಂತ. 5 1 5, 5 1 5 1 ಆಯ್ತದೆ. 2 ಪವರ್ 0 ಅಂದರೆ 2/2 ಅಂತ. 2 1 ಅದು 1ಕ್ಕೆ ಸಮ. ಅದೇ ಥರ 7 ಪವರ್ 100 ಪವರ್ 0 ಅಂತಿದ್ರು ಇದು 100/100 ಅಂತಾಗಿ ಅದು 100 ಅಂತಾಗಿ 1ಕ್ಕೆ ಸಮ ಆಗಿರ್ತದೆ ಅದು. ಹಂಗಾಗಿ ಇದು 5 ಪವರ್ 0 ಅಂದರೆ 1 ಇದು. ಬಾಯ್.